ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಯಾವುದು ಅಂತಂದರೆ ಇಂಡಿಯನ್ ಪಾಲಿಟಿ ಅಂತ ಕರಿತೀವಿ. ಈಗ ಇಂಡಿಯನ್ ಪಾಲಿಟಿ ಅಂತ ತಗೊಂಡಾಗ ನಿಮಗೆ ಏನೇನು ಗೊತ್ತಿರಬೇಕು, ಯಾವ್ಯಾವುದು ರೀಸೆಂಟಾಗಿ ನ್ಯೂಸಲ್ಲಿ ಇತ್ತು. ನಮ್ಮ ಎಕ್ಸಾಮ್ಸಲ್ಲಿ ಬಂದಾಗ ನಮ್ಮ ಮೇಜರ್ ಆಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ, ಅದೇ ರೀತಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ನಮ್ಮ KA ಗ್ರೂಪ್ ಸಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಎಕ್ಸಾಮಲ್ಲಿ ನಾವು ಲಾಸ್ಟ್ 12 ತಿಂಗಳಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾವ್ಯಾವ ಟಾಪಿಕ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೂಡ ನೋಡಬೇಕಾಗತ್ತೆ. ಓಕೆ ಅಲ್ವಾ? ಅದರಲ್ಲಿ ನಾವು ಅಟ್ಲೀಸ್ಟ್ ಒಂದು 10 ಟಾಪಿಕ್ ಹೇಳ್ತೀರಾ ಏನರಪ್ಪ, ಒಂದು 10 ಟಾಪಿಕ್ ಹೇಳ್ತೀರಾ? ಮೇಬೇನೋ ಒಂದು 10 ಟಾಪಿಕ್ ಬಗ್ಗೆ ನೋಡಿದಾಗ ನಾವು ಮೊದಲನೇ ಟಾಪಿಕ್ ಯಾವುದಾಗಿರುತ್ತೆ ಅಂತಂದರೆ, ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ಟಾಪಿಕ್ಸ್ ಅಂತಕ್ಕಂಥದ್ದು ಗೊತ್ತಿರಲೇಬೇಕು. ಅದನ್ನು ಪ್ರತಿ ವರ್ಷ ಎಕ್ಸಾಮಲ್ಲಿ ಕೇಳ್ತಾರೆ. ಆ ಟಾಪಿಕ್ಸ್ ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಆಗಿರ್ಬೋದು, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರಿತೀವಿ. ಒಂದು ರಾಷ್ಟ್ರ ಒಂದು ಮೇಜರ್ ಆಗಿ ಏನಪ್ಪ ಅಂದರೆ ಚುನಾವಣೆ ಅಂತ ಕರಿತೀವಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಗ್ಗೆ ಗೊತ್ತಿರಬೇಕು. ಅದರ ಜೊತೆಗೆ UCCಗೆ ಸಂಬಂಧಪಟ್ಟಂಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ನಾವು ಎಷ್ಟು ರಾಜ್ಯಗಳಲ್ಲಿ UCCಯನ್ನು ಜಾರಿಗೊಳಿಸಿದ್ದಾರೆ, ಬಿಲ್ಲನ್ನು ಪಾಸ್ ಮಾಡಿದರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ನಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಸ್ಪೀಕರ್ ಪೋಸ್ಟ್ ಬಗ್ಗೆ ಗೊತ್ತಿರಬೇಕು. ನಮ್ಮ ರೀಸೆಂಟಾಗಿ ಬಂದಿರತಕ್ಕಂಥದ್ದು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಗೊತ್ತಿರಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳ ಬಗ್ಗೆ, ಉಪ ರಾಷ್ಟ್ರಪತಿಗಳ ಬಗ್ಗೆ ಗೊತ್ತಿರಬೇಕು, ಸ್ಪೀಕರ್ ಬಗ್ಗೆ ಗೊತ್ತಿರಬೇಕು. ಓಕೆ ಅಲ್ವಾ? ನಾವು ಇಷ್ಟೆಲ್ಲ ಮೇಜರ್ ಆಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಇದರ ಜೊತೆಗೆ 5ನೇ ಶೆಡ್ಯೂಲ್ ಬಗ್ಗೆ, ಅದೇ ರೀತಿ 6ನೇ ಶೆಡ್ಯೂಲ್ ಬಗ್ಗೆ, 5th ಶೆಡ್ಯೂಲ್ ಆ್ಯಂಡ್ 6th ಶೆಡ್ಯೂಲ್ ಅಂತ ಕರಿತೀವಿ. ಫಾಲೋಡ್ ಬೈ ದಿಸ್ ಹಲವಾರು ಕ್ವೆಶನ್ಸ್ ಅಂತಕ್ಕಂಥದ್ದು ನಮ್ಮ ಇಂಡಿಯನ್ ಪಾಲಿಟಿಯಿಂದ ಅಥವಾ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಹಲವಾರು ಟಾಪಿಕ್ಸ್ ಇದ್ದಾವೆ. ಅದರಲ್ಲಿ ನಾವು ಎಲ್ಲ ಫಿಲ್ಟರ್ ಮಾಡಿ ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕಾಗುತ್ತೋ ಪಕ್ಕಾ ಬರ್ತಕ್ಕಂಥ ಕ್ವೆಶನ್ಸನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ ಅಲ್ವಾ?